ರಾಜ್ಯ ಸರ್ಕಾರ ವೋಟರ್ ಡೇಟಾ ಸಂಗ್ರಹ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಸೊ ಈ ಕುರಿತಂತೆ ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ, ನೋಡೋಣ. ಆಪ್ಗಳಲ್ಲಿ ಲೋಡ್ ಮಾಡಿದಾರಲ್ಲ, ಅದಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ? ಯಾರ ಮೇಲೆ ಇವರು ವೈಲೇಷನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೀವು FIR ಎಲ್ಲ ಹಾಕಿದ್ದೀರಿ? ಎಲ್ಲಿ ಅರೆಸ್ಟ್ ಆಗಿದೆ? ನೀವು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಏನಾದ್ರು ತಿಳಿಸಿದ್ದೀರಾ? ಹೋಮ್ ಡಿಪಾರ್ಟ್ಮೆಂಟ್ಗೆ ಏನಾದ್ರು ತಿಳಿಸಿದ್ದೀರಾ? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿದ್ದೀರಾ? ಯಾರು ಅರೆಸ್ಟ್ ಮಾಡಿದ್ದೀರಾ? ನಿಮ್ಗೆ ಇದನ್ನು ಕೊಡ್ಲಿಕ್ಕೆ ಹಕ್ಕಿದೆಯಾ? ಇವೆಲ್ಲ ಕೂಡ ಇದೆ. ಇದೆಲ್ಲ ಕೂಡ ಲಂಚ ಅವತಾರ ಇಲ್ಲಿ ನಡೀತಾ ಇದೆ. ಮತವನ್ನ ಸೇರಿಸಲಿಕ್ಕೆ, ಸುಳ್ಳು ಮತವನ್ನ ಸೇರಿಸಲಿಕ್ಕೆ ಒರಿಜಿನಲ್ಲು ಜಿನೈನ್ ಆಗಿರುವಂತ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ವಿವಿಧ ಅಲ್ಪಸಂಖ್ಯಾತರ ಮತವನ್ನ ಕಿತ್ತಾಕ್ಲಿಕ್ಕೆ ನೀವು ಕಾಂಟ್ರಾಕ್ಟ್ ಕೊಟ್ಬಿಟ್ಟು, ನೀವು ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ಟು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಕಗ್ಗೊಲೆ ಮಾಡಲಿಕ್ಕೆ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಈ ಮಂತ್ರಿಗಳು, ಈ ಕೆಲವರು ಹೇಳ್ತಿರಲ್ಲ, ಒಂದೇ ಮನೆಯಲ್ಲಿ ಒಂದೇ ರೋಡಲ್ಲಿ ಒಂಬಾಳೆ ಕಂಪನಿ ಅಂತೆ, ಒಂಬಾಳೆ ಟ್ರಸ್ಟ್ ಅಂತೆ. ಅದು ಹಿಂದೆ ಇದ್ದಿದ್ದು ಒಂಬಾಳೆ ಇದ್ದಿದ್ದು ಈಗ ಚೇಂಜ್ ಆಗಿ ಚಿಲುಮೆ ಆಗ್ಬಿಟ್ಟಿದೆ. ಚಿಲುಮೆ ಆಗ್ಬಿಟ್ಟಿದೆ. ನಾವು ಡೀಟೇಲ್ ಎಲ್ಲ ತೆಗೆದಿದ್ದೀವಿ. ಇನ್ನು ಮುಂದಕ್ಕೆ ಬೇರೆ ಬೇರೆ, ಯಾಕಂದ್ರೆ ಇದೊಂದು ಸೀರಿಯಸ್ ಫ್ರಾಡ್. ಇದು ಇಡೀ ದೇಶದಲ್ಲಿ ಇದು ಚರ್ಚೆ ಆಗಬೇಕಾದಂತ ಒಂದು ವಿಚಾರ. ನಿಮ್ ಕೈಲಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ವಿ ನೋ ದಟ್ ಯು ಆರ್ ನಾಟ್ ಗೋಯಿಂಗ್ ಟು ವಿನ್ ದಿ ಎಲೆಕ್ಷನ್. ಒಂದಲ್ಲ ಒಂದು ಸಬೂಬದಲ್ಲಿ ಇವತ್ತು ಎಲೆಕ್ಷನ್ ಮುಂದಕ್ಕೆ ಆಗ್ತಾ ಇದ್ದೀರಿ. ಈಗ ನೀವು ಕೋರ್ಟು 31 ಹಾಕ್ಬೇಕು ಅಂತ ಹೇಳಿದ ಮೇಲೆ ಇಂಥ ಫ್ರಾಡ್ ಕೆಲಸಕ್ಕೆ ಮುಖ್ಯಮಂತ್ರಿಗಳೇ, ಇಂಥವ್ರನ್ನೆಲ್ಲ ನಂಬ್ಕೊಂಡು ನೀವು ತಿಳಿದು ಇಡೀ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಗವರ್ನೆನ್ಸ್ ಸ್ಟೇಟ್ ಅಂತ ಏನಿತ್ತು, ಇದು ಭ್ರಷ್ಟಾಚಾರದ ಕ್ಯಾಪಿಟಲ್ ಆಗಿ ಇವತ್ತು ತಾವು ತೀರ್ಮಾನ ಮಾಡಿದ್ದೀರಿ. ಆದ್ರಿಂದ ನಾನು ಒತ್ತಾಯ ಮಾಡೋದಿಷ್ಟೇ, ಕೂಡಲೇ ಇದನ್ನ ಎಲೆಕ್ಟ್ರಲ್ ನಮ್ಮ ಏನು ಕಮಿಷನ್ ಆಫ್ ಇಂಡಿಯಾ, ಆಮೇಲೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟವರು, ಇದನ್ನ ಚೀಫ್ ಜಸ್ಟಿಸ್ಗೆ, ಅಥಾರಿಟಿ ನಿಮಗೆ ಇದೆ, ಆಟೋನಮಸ್ ಇನ್ಸ್ಟಿಟ್ಯೂಷನ್ ನಿಮ್ಮದು. ನೀವೇ ಕರ್ನಾಟಕ ರಾಜ್ಯದ ನಮ್ಮ ಚೀಫ್ ಜಸ್ಟಿಸ್ ಅವ್ರ ಕೈಲಿ ಇದನ್ನ ನೀವು ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು. ಕೂಡಲೇ ಯಾರು ಎಲೆಕ್ಟ್ರಲ್ ಆಫೀಸರ್ಸ್, ಯಾರ ಹತ್ರ ಐಡೆಂಟಿಫಿಕೇಶನ್ ಕಾರ್ಡ್ ಇದೆ, ಸುಮಾರು 1000 ಜನ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು. ಅವ್ರ ಮೇಲೆಲ್ಲ FIR ಆಗಬೇಕು. ನಿಮ್ಮ ಮೇಲೂ FIR ಆಗಬೇಕು. ಮುಖ್ಯಮಂತ್ರಿ ಮೇಲೂ ಆಗಬೇಕು, ಕಮಿಷನರ್ ಮೇಲೂ ಆಗಬೇಕು. ಯಾರ್ಯಾರು ಇದನ್ನ ಪ್ರತಿ ತಾಲೂಕು, ಪ್ರತಿ ಒಂದು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಕೆಲವರು ಅಧಿಕಾರಿಗಳು ಕೆಲವು ಐಡೆಂಟಿಫಿಕೇಶನ್ ಮಾಡಿಕೊಟ್ಟಿದ್ದಾರಲ್ಲ, 1000 ID ಕಾರ್ಡ್ಗಳು, ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಕಂಪ್ಲೀಟ್ ಡಾಟಾ ಹ್ಯಾಸ್ ಟು ಬಿ ಸ್ಟಾಪ್ಡ್. ಇದನ್ನ ಏನು ಕಂಪ್ಲೀಟ್ ಎಲ್ಲ ನೀವು ಹೊಸದಾಗಿ ಒಂದು ಏನೇನೋ ಮಾಡಿದ್ದೀರಿ, ನಾವು ನಮ್ಮ ಪೊಲಿಟಿಕಲ್ ಪ್ರತಿನಿಧಿಗಳನ್ನ ನಾವು ಕಳಿಸಿದ್ದೆ ನಿಮ್ಮ ಹತ್ರಕ್ಕೆ. ನೀವೇನೋ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಮಾಡಿದೀವಿ ಅಂತ ಹೇಳಿದ್ರಿ. ಇದೇನ ನಿಮ್ಮ ಟ್ರಾನ್ಸ್ಪರೆನ್ಸಿ? ಇದೇ ನಿಮ್ ಕಳ್ತಾನ? ಮತದಾನದ ಹಕ್ಕನ್ನ ಇವತ್ತು, ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಇವತ್ತು ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ ಅಂತಂದ್ರೆ, ಇದರಿಂದನೇ ಎಲ್ಲಾ ಎಲೆಕ್ಷನ್ ಕೂಡ ನೀವು ಗೆಲ್ತಾ ಇದ್ದೀರಿ. ಅವ್ರು ಇನ್ನೊಂದು ಹೇಳಿದ್ದಾರೆ, ನಾವು EVM ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. EVM, CCTV, EVM ಎಲ್ಲ ಕೂಡ ಇದೇ ತಾನೇ ನಾವು ಬೆಳ್ಕೊಳ್ತಾ ಇರೋದು. ಈ EVM ಮಿಸ್ಯೂಸ್ ಆಗ್ತಾ ಇದೆ ಅಂತೇಳಿ ಅದು ಕೂಡ ಹೆಂಗ್ ಮಾಡ್ಬೇಕು EVM ಅನ್ನು ಕೂಡ ಹೇಳ್ಕೊಡ್ತಾರಂತೆ. ಇಂಥ ದುಷ್ಟ ವ್ಯಕ್ತಿಗಳನ್ನ ಇಡೀ ದೇಶಕ್ಕೆ ನಾವು ಬೆಳಗ್ತಲ್ಲುವಂತ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ. ತಮಗೆ ಮಾಧ್ಯಮ ಪ್ರತಿನಿಧಿಗಳಿಗೆ ನಾನು ಮನವಿ ಮಾಡ್ಕೊಳ್ತಿದ್ದೆ, ಇದು ದಯವಿಟ್ಟು ಇದು ಕಾರ್ಪೊರೇಷನ್ ವಿಚಾರ ಅಲ್ಲ, ಕರ್ನಾಟಕ ರಾಜ್ಯದ ವಿಚಾರ ಅಲ್ಲ, ಇಡೀ ದೇಶದ ಒಂದು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ, ಹಗಲು ಲೂಟಿ, ಮತದಾನದ ಹಕ್ಕನ್ನ ಮಾರಂಥದ್ದು, ಮತದಾನದ ಹಕ್ಕನ್ನ ಕಿತ್ಕೊಳ್ಳುವಂಥದ್ದು, ಈ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಎನಿಥಿಂಗ್ ವಿ ಆರ್ ರೆಡಿ ಟು ರಿಪ್ಲೈ ಟು ಯು.
ಫ್ರೀಯಾಗಿ ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ, ಇವನು 1500 ರೂಪಾಯಿ ಕೊಡ್ತಾನಂತೆ ದಿನಕ್ಕೆ ಒಬ್ಬಂಗೆ. ಅವನು ಲೆಟರ್ ಬರ್ ಕೊಡ್ತಾನೆ, ನಾನು ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂತ ಕಮಿಷನರ್ ಕೊಡ್ತಾನೆ. ಎಲ್ಲಿಂದ ಬಂತು ಈ 40% ಕಮಿಷನ್ ಸರ್ಕಾರ? He tells he is going to give 1500 rupees every day for a BJP worker. He writes a letter to the corporation that we will do free service. ವಾಲಂಟರಿ. I will also do free service, Mr. Tushar Gijnar. My party workers are there. We are also having trust. We will also do for the entire state. We will be more transparent. We will not sell the data to anyone, don't worry. How did he get that money? Where did he get that money? Who is the trust? Who is behind this? Who are the ministers? ಈಗ ಹೇಳಿದ್ರಲ್ಲ ಹೊಂಬಾಳೆ, ನೋಡಪ್ಪ ಹೆಸರು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ತಮಗೆ ತಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ 16th ಕ್ಲಾಸ್ 17th ಕ್ಲಾಸ್ ಎಲ್ಲ ಇವೆ. ನಡೀರಿ ಮಲೇಶ್ವರ ಇದೆ, ಆಫೀಸು ಬೋರ್ಡು ಎಲ್ಲ ಇಲ್ಲಿದೆ, ಫೋಟೋಗ್ರಾಫ್ ಎಲ್ಲ ಹಿಡ್ಕೊ ಬಂದಿದ್ದೀವಿ ಇಲ್ಲಿ ನಾವು. ಹಾ, ಅವ್ರ ಮಾಹಿತಿ ಯಾರು ತಗೊಳ್ಳಿ, ಏನಾರು ಮಾಡ್ಕೊಳ್ಳಿ. ನಾವು ಅವ್ರಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಗೊತ್ತಿಲ್ವಾ? ಪಿತಾಮಹ ಅವರು. ಏನ್ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ಕೇಳ್ಕೊಂಡ್ರೆ ಅವ್ರಿಗೆ ಸಹಕಾರ ಇಲ್ಲದೆ ಅವ್ರ ಬೆಂಬಲ ಇಲ್ಲದೆ ಇದು ನಡೀತದ? No, we knew that. I informed Mr. Rizwan very long back. Very long back. We, all of us can't do it. We had given information. We knew about what is going on. We knew that. We have come out. I would like to congratulate you. We still wanted some time to still go into the details. Still it is out. We had to act immediately with solid proofs. Proofs we have to come out. I myself have called in my own number to this office. I can give a detail. I asked them how it was, what it was, everything we have got. We know that they are using this entire political machinery and using them the cards of identification card of the BBMP. This is not 1 card, 2 card, 5 card, 10 card. More than thousands of their party cadres, they are giving the thing. They have officially offered 1500 rupees. When he is doing a free work, why is he offering? That means 45,000 rupees a month. ಅಧ್ಯಕ್ಷರೇ, ಮೊದಲು ಆಗಲೇ ಕೇಳಿದ ಪ್ರಶ್ನೆಗೆ ಮೊದಲು ಒಂದು ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ರು, ಶಿವಾಜಿನಗರ. No, ಮಾದೇವಪುರ ಮಾಡಿ ಎಂಟೈರ್ ಬ್ಯಾಂಗ್ಳೂರ್ ಸಿಟಿ ತಗೊಂಡ್ರು. ಅದೇ ರೀತಿ ಎಲ್ಲ 224 ಮತಕ್ಷೇತ್ರದಲ್ಲಿ ಇದನ್ನ ವಿಸ್ತಾರ ಮಾಡಿದ್ದಾರೆ. They are not understanding this yesterday. They knew from September 28th. Are you going to ask the BBMP what were they doing for 1.5 months? Because the complaint first went on September 28th by another NGO. ಸಮನ್ವಯ ಅಂತ ಒಂದು NGO ಕಂಪ್ಲೇಂಟ್ ಮಾಡಿದ್ರು. See, already there were an internal fight between themselves also. Then one Samaya, one more NGO also asked, we are also eligible. Why not you are giving to us? ಸಮನ್ವಯ. They also. In the meantime, internally some political, their own groups also started within themselves. Sir, were they involved in voter revision also? Yeah? Or only data collection, voter revision? No. See, it is voter revision. They are taking the data, they are entering on the digital, because an app has come out from the election commission also, they are entering. And if they find that there is a house which has been vacant from other different constituencies, they have a voter list with them from different constituencies. Suppose they know that in Rizwan constituency they will not win, they are shifting some votes to the different constituencies. Entire state, they are deleting all the minority votes, all the scheduled caste vote, all the OBC votes.
which they feel that they are not voting for them, they are identifying them, and they are in one house, if there is 5 votes, they are digiting 2 votes. And they are shifting 1 vote to some other section in the next booth. Suppose if there are 1,000 votes in that vote, there 3 votes will be there. Siddaramaya wife name will be there. Siddaramaya's son, they are shifting it to some other vote. Siddaramaya employee will be given to some other vote. So when he goes to the polling station, he will find only 3 votes. He will not have patience to look at the other. Then they will go back. They will feel that Gowda name is there. In Rajarajeshinagar, I am telling you, in one Rajarajeshinagar, if they know that the Gowda name is there, entire Gowda's name has been removed, except 1 name or 2 names is there. All Vakaligas names have been removed. All scheduled caste names are being removed. Minorities names have been removed. They are making maps, detailed maps of constituencies also. Why do you think they are making detailed maps? And vacant House to house houses, mapping. vacant houses. That is what I am trying to do. I only spoke. They are looking at the vacant houses. They want to bring voter list from some other place and fill to this place. Because in app we have given a permission. There is a separate app. Now they have come out with a separate app. So there is also the reservation. No, not only private app. There is a government app. No, that is a private app. There is a government also app which you himself can check into it. You can change your photo. You can change. See, earlier they had given some other photos. No, 15 years I had given some photo. My body language and everything has changed. Now I can have a new photograph, change that photograph and add that photograph. Even I can add your photograph also to my photo. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ತುಂಬಾ ಗಂಭೀರವಾಗಿರುವಂತಹ ಆರೋಪವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಇಲ್ಲಿ ಅಕ್ರಮವಾಗಿ ಮತದಾರರ ಮಾಹಿತಿಯನ್ನ ಯಾವ ರೀತಿಯಾಗಿ ಸಂಗ್ರಹಿಸಲಾಗ್ತಾ ಇದೆ ಅಂತ, ಹೇಗೆ ಸಂಗ್ರಹ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ಸಂಗ್ರಹ ಆಗ್ತಾ ಇರುವಂತ ಪ್ರಾಸೆಸ್ ಹೇಗಿದೆಯಂತೆ, ಏನ್ ಮಾಡ್ತಾರಂತೆ, ಯಾವ ರೀತಿಯಾಗಿ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರಂತೆ, ಈ ಬಗ್ಗೆ ಏನ್ ಹೇಳಿದ್ರು ಡಿ.ಕೆ.ಶಿ? ಖಂಡಿತವಾಗಿ ಸಭಾ ಈಗಾಗಲೇ ಚಿಲುಮೆ ಅಂತಕ್ಕಂಥ ಸಂಸ್ಥೆಗೆ, ಅಂದ್ರೆ ಖಾಸಗಿ ಸಂಸ್ಥೆಗೆ ಕೆಲವು ವ್ಯಕ್ತಿಗಳ ಅಂದ್ರೆ ಮತದಾರರ ವೋಟರ್ ಐಡಿಯನ್ನ ಸಂಗ್ರಹ ಮಾಡಿ ಅವರಿಂದ ವೋಟರ್ ಡೇಟಾವನ್ನ ಸಂಗ್ರಹಕ್ಕೆ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಬಿಬಿಎಂಪಿ ಅಧಿಕಾರಿಗಳು ಅನುಮತಿಯನ್ನ ನೀಡ್ತಾರೆ. ಆ ಮುಖಾಂತರ ಅವರ ಅನುಮತಿಯನ್ನ ಪಡ್ಕೊಂಡು, ಅಂದ್ರೆ ವೋಟರ್ ಐಡಿಯನ್ನ ಅವರ ಹೆಸರು ಇರ್ಬೋದು, ಅವರ ಏಜ್ ಇರ್ಬೋದು, ಮತ್ತೆ ಕ್ಯಾಸ್ಟ್, ಈ ವಿಚಾರಗಳನ್ನ ಸಂಗ್ರಹ ಮಾಡಿ ಡೇಟಾ ಕಲೆಕ್ಟ್ ಮಾಡಿ ಪ್ರಮುಖವಾಗಿ ಮತದಾರರ ಪಟ್ಟಿಯಿಂದ ಕೆಲವೊಂದು ಹಿಂದುಳಿದ ವರ್ಗಗಳ SC ST ಸೇರಿದಂತೆ ಇತರ ಬ್ಯಾಕ್ವರ್ಡ್ ಕಮ್ಯುನಿಟಿ ಮತದಾರರನ್ನ ಆ ಲೀಸ್ಟ್ ಇಂದ ತೆಗಿತಕ್ಕಂತ ಕೆಲಸ ಆಗ್ತಾ ಇದೆ. ಪ್ರಮುಖವಾಗಿ ಬಿಬಿಎಂಪಿ ಇರ್ಬೋದು ಮತ್ತೆ ಚುನಾವಣಾ ಆಯೋಗದಿಂದ ಈ ರೀತಿಯ ಸರ್ವೆಗಳನ್ನ ಮಾಡ್ಬೇಕಾದ್ರೆ, ಅಂದ್ರೆ ಖಾಸಗಿ ವ್ಯಕ್ತಿಗಳ ಡೇಟಾವನ್ನ ಸಂಗ್ರಹ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಅದರದೇ ಆದಂತ ಒಂದು ಪ್ರೊಸೀಜರ್ ಇರುತ್ತೆ. ಯಾವ ವ್ಯಕ್ತಿಗಳಿಗೆ ಈ ರೀತಿಯ ಡೇಟಾವನ್ನ ಸಂಗ್ರಹ ಮಾಡ್ಬೇಕು, ಮತ್ತೆ ಮತದಾರರ ಪಟ್ಟಿಯನ್ನ ಸೇರಿಸ್ತಕ್ಕಂಥ ವಿಚಾರ ಇರ್ಬೋದು, ಮತ್ತೆ ಮತದಾರರಿಗೆ ಮಾಹಿತಿಯನ್ನ ನೀಡ್ತಕ್ಕಂಥ ವಿಚಾರ ಕುರಿತಂತೆ ಕೆಲವೊಂದು ಪ್ರೊಸೀಜರ್ ಗಳನ್ನ ಇರುತ್ತೆ. ಆ ಎಲ್ಲಾ ಪ್ರೊಸೀಜರ್ ಗಳನ್ನು ಕೂಡ ಗಾಳಿಗೆ ತೂರಿ ಈಗ ಚಿಲುಮೆ ಅಂತಕ್ಕಂಥ ಕಂಪ್ನಿಗೆ ಈ ರೀತಿಯ ಡೇಟಾ ಸಂಗ್ರಹಕ್ಕೆ ಅನುಮತಿಯನ್ನ ನೀಡಿದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಏನು ಸ್ಟಿಂಗ್ ಆಪರೇಷನ್ ಆಗಿದೆ, ಆನಂತರ ಈ ಆದೇಶವನ್ನ ವಾಪಸ್ ಪಡೆದಿದ್ದಾರೆ. ಪ್ರಮುಖವಾಗಿ ಬಿಬಿಎಂಪಿ ಆಯುಕ್ತರು ಈ ಆದೇಶವನ್ನ ವಾಪಸ್ ಪಡಿತಕ್ಕಂಥ ವಿಚಾರಕ್ಕೆ ಸೂಕ್ತವಾದಂತ ಮಾಹಿತಿಯನ್ನ ನೀಡಿಲ್ಲ. ಯಾವ ಕಾರಣಕ್ಕಾಗಿ ಈ ಆದೇಶವನ್ನ, ಅಂದ್ರೆ ಚಿಲುಮೆ ಕಂಪನಿಗೆ ನೀಡಿದಂತ ಈ ಡೇಟಾವನ್ನ ಸಂಗ್ರಹ ಮಾಡ್ತಕ್ಕಂಥ ವಿಚಾರ ಜೊತೆಗೆ ಮತದಾರರಿಗೆ ಜಾಗೃತಿಯನ್ನ ಮೂಡಿಸ್ತೀವಿ, ಯಾವುದೇ ಶುಲ್ಕವನ್ನ ಆಗ್ಲಿ, ಯಾವುದೇ ಶುಲ್ಕ ಬೇಡ ಅಂತಕ್ಕಂಥ ಮಾಹಿತಿ ಮುಖಾಂತರ ಏನ್ ಪಡ್ಕೊಂಡಿದ್ದಾರೆ, ಈ ಕುರಿತಂತೆ ಸಮಗ್ರವಾದಂತ ತನಿಖೆ ಆಗ್ಬೇಕು. ಈ ವಿಚಾರ ಕುರಿತಂತೆ ಸರ್ಕಾರದ ಪ್ರಭಾವಿಗಳು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಆರೋಪವನ್ನ ಖುದ್ದು ಕಾಂಗ್ರೆಸ್ ನಾಯಕರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸುದೀರ್ಘವಾಗಿ ಈ ವಿಚಾರಗಳ ಕುರಿತಂತೆ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಸಭಾ ಧನ್ಯವಾದ ಶಿವಪ್ರಸಾದ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.